ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೂಲವ್ಯಾಧಿ ಸಮಸ್ಯೆ ಬರಲು ಮೂಲ ಕಾರಣವೇನು? ಆಪ್ಷನ್ ಎ ಅಜೀರ್ಣ, ಬಿ ಅತಿಯಾದ ಬೊಜ್ಜು, ಸಿ ಆಹಾರ ಕ್ರಮ, ಡಿ ಆಲಸ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮನುಷ್ಯನಿಗೆ ಮೂಲವ್ಯಾಧಿ ಅಂದರೆ ಪೈಲ್ಸ್ ಕಾಣಿಸಿಕೊಳ್ಳಲು ಎರಡು ಪ್ರಮುಖ ಕಾರಣಗಳು: ಪ್ರತಿದಿನ ಸೇವಿಸಿದ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗದೆ ಮಲಬದ್ಧತೆಯಿಂದ ಈ ಸಮಸ್ಯೆ ಕಂಡು ಬರುತ್ತದೆ. ಇನ್ನು ಕೆಲವರಿಗೆ ಅತಿಯಾದ ತೂಕ ಹೆಚ್ಚಾಗಿ ಬೊಜ್ಜಿನ ಸಮಸ್ಯೆಯಿಂದ ಈ ಕಾಯಿಲೆ ಕಂಡು ಬರುತ್ತದೆ. ಹೆಚ್ಚು ಹೊತ್ತು ನಿಂತುಕೊಳ್ಳುವುದರಿಂದ ಹಾಗೂ ಜಾಸ್ತಿ ಹೊತ್ತು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ಕೂಡ ಮೂಲವ್ಯಾಧಿ ಕಾಣಿಸಿಕೊಳ್ಳುತ್ತದೆ. ಹಾಗೂ ಇನ್ನು ಕೆಲವರಿಗೆ ಅನುವಂಶೀಯತೆಯ ಕಾರಣಗಳಿಂದ ಮೂಲವ್ಯಾಧಿ ಸಮಸ್ಯೆ ಕಂಡು ಬರುತ್ತದೆ. ಎರಡನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಯಾರನ್ನು ರಾಜ ಋಷಿ ಎಂದು ಕರೆದಿದ್ದರು? ಆಪ್ಷನ್ ಎ ಬಸವಣ್ಣ, ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಡಿ ಶಿವರಾಮ ಕಾರಂತ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿದ ಗಾಂಧೀಜಿ ಇವರನ್ನು ರಾಜ ಋಷಿ ಎಂದು ಕರೆದಿದ್ದರು. ಮೂರನೇ ಪ್ರಶ್ನೆ. ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬಿಳಿಯಾಗಲು ಕಾರಣವೇನು? ಆಪ್ಷನ್ ಎ ಅನುವಂಶೀಯತೆ, ಬಿ ಖನಿಜಗಳ ಕೊರತೆ, ಸಿ ನಿರ್ಜಲೀಕರಣ, ಡಿ ಬಿಸಿಲಿನ ಕೊರತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಿಮ್ಮ ಪೂರ್ವಜರಿಗೆ ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬಿಳಿಯಾಗಿದ್ದಲ್ಲಿ ವಂಶವಾಹಿನಿಯಾಗಿ ನಿಮ್ಮ ಕೂದಲು ಬಿಳಿಯಾಗಬಹುದು, ಅಥವಾ ವಿಟಮಿನ್ ಬಿ12, ವಿಟಮಿನ್ ಇ ಜೊತೆಗೆ ಸತು ಮತ್ತು ಖನಿಜಗಳ ಕೊರತೆಯಿಂದಲೂ ತಲೆ ಕೂದಲು ಬೆಳ್ಳಗಾಗುತ್ತವೆ. ಸ್ನೇಹಿತರೆ, ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ. ಹೆಣ್ಣು ಮಗು ಅಮಾವಾಸ್ಯೆ ದಿನ ಹುಟ್ಟಿದರೆ ಏನಾಗುತ್ತದೆ? ಆಪ್ಷನ್ ಎ ದುರಾದೃಷ್ಟ, ಬಿ ಆಯಸ್ಸು ಕಡಿಮೆ, ಸಿ ಅದೃಷ್ಟ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಅದೃಷ್ಟ. ಅಮಾವಾಸ್ಯೆ ದಿನ ಹೆಣ್ಣು ಮಕ್ಕಳು ಹುಟ್ಟಿದರೆ ಅದೃಷ್ಟ. ಐದನೇ ಪ್ರಶ್ನೆ. ಯಾರು ಕದಿಯಲು ಆಗದೇ ಇರುವುದು ಯಾವುದು? ಆಪ್ಷನ್ ಎ ಪೆನ್ನು, ಬಿ ಡೈಮಂಡ್, ಸಿ ಪೇಪರ್, ಡಿ ಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನ. ಜ್ಞಾನವನ್ನು ಕದಿಯಲು ಆಗುವುದಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು: ನಾನೆಟ್ಟ ಮರ ನನಗೆ ಹತ್ತಲು ಬರೋಲ್ಲ. ಒಗಟಿನ ಉತ್ತರ ಬಾಳೆ ಗಿಡ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಲವ್ ಯು ಆಲ್. ಟೇಕ್ ಕೇರ್.